ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಚಲಪತಿ ಮಾಡುವ ನಮಸ್ಕಾರಗಳು. ಮತ್ತು ಏನು ವಿಶೇಷವಾಗಿ ನವೆಂಬರ್ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವ. ಹೀಗಾಗಿ ನಮ್ಮೆಲ್ಲ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ತಿಳಿಸುತ್ತಾ, ಈ ಒಂದು ವಿಡಿಯೋದ ಪ್ರಮುಖ ಒಂದು ಉದ್ದೇಶಗಳನ್ನು ಹೇಳಿಬಿಡ್ತೀನಿ. ನೋಡಿ, ಯಾರು ಕಡ್ಡಾಯವಾಗಿ ನಾನು ಪೊಲೀಸ್ ಆಗಲೇಬೇಕು ಮತ್ತು ನಾನು TETಯನ್ನು ಪಾಸ್ ಮಾಡಲೇಬೇಕು ಅಂತಕ್ಕಂಥ ವಿದ್ಯಾರ್ಥಿಗಳು ತಪ್ಪದೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ನಿಮಗೆ ಇಷ್ಟವಾದರೆ ಈ ಒಂದು ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಏನು ಮಾಡಿ, ಲೈಕ್ ಮಾಡಿ. ಮತ್ತು ಇನ್ನೂ ಇಷ್ಟ ಆದರೆ ನಿಮಗೆ ನಿಮ್ಮ ಒಂದು ಸ್ಟೇಟಸ್ಗಳಿಗೆ ಈ ಒಂದು ವಿಡಿಯೋವನ್ನು ಹಾಕಿ. ಹೀಗಾಗಿ ನಾನು ಈ ಒಂದು ವಿಡಿಯೋವನ್ನು ಮುಂದುವರಿಸ್ತೇನೆ. ಮತ್ತು ಯಾಕೆ ಈ ವಿಡಿಯೋವನ್ನು ನೋಡಬೇಕಪ್ಪ ಅಂತಂದರೆ, ನೀವು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದಾಗ ನಿಮ್ಮಲ್ಲಿರ್ತಕ್ಕಂಥ ಉತ್ಸಾಹಕತೆ ಮತ್ತಷ್ಟು ಹೆಚ್ಚಾಗುತ್ತೆ. ಮತ್ತು ನಾನು ಮಾಡತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ 360 ಡಿಗ್ರಿನಲ್ಲಿ ಏನು ಮಾಡೋದು, ಸಂಪೂರ್ಣವಾಗಿ ಚರ್ಚೆ ಮಾಡ್ತಾನೆ. ಹೀಗಾಗಿ ನಿಮಗೆ ಎಲ್ಲ ಒಂದು ವಿಷಯಗಳು ಸಹ ಏನಾಗುತ್ತೆ, ಈ ಒಂದು 360 ಡಿಗ್ರಿ ಡಿಸ್ಕಷನಲ್ಲಿ ಕಂಪ್ಲೀಟ್ ಆಗುತ್ತೆ. ನಿಮಗೆ ಕರೆಂಟ್ ಅಫೇರ್ಸ್ ಆಗಿರ್ಬೋದು ಮತ್ತು ಒಂದು ಸಬ್ಜೆಕ್ಟ್ ಟಾಪಿಕ್ಸ್ ಆಗಿರ್ಬೋದು. ಹೀಗಾಗಿ ಎಲ್ಲವನ್ನು ಕವರ್ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೇನೆ. ನಿಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನ ಏನಪ್ಪ ಅಂತಂದರೆ, ನಿಮಗೆ ಹೆಚ್ಚಿನ ಮಾಹಿತಿ ಸಿಗ್ತಾ ಇದೆ ಅಂತಂದರೆ ನೀವು ವಿಡಿಯೋವನ್ನು ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಬೇಕು, ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಬೇಕು ಅಂತಕ್ಕಂಥ ಒಂದು ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ನೋಡಿ, ಮೊದಲನೇ ಒಂದು ಪ್ರಶ್ನೆ, ಭಾರತದ G20 ಶೃಂಗಸಭೆಯನ್ನು ಉಲ್ಲೇಖಿಸಿ. ಈ ಕೆಳಗಿನ ಹೇಳಿಕೆಗಳು ಯಾವುದು ತಪ್ಪಾಗಿದೆ? ಸರಿ ಇರುವಂಥದ್ದಲ್ಲ, ತಪ್ಪಿರುವಂಥದ್ದು ಹೇಳಬೇಕಾಗ್ತದೆ. ಹಾಗಾಗಿ ನಾವು ಈ ಕ್ವಶನನ್ನು ಸೈಡಿಗಿಟ್ಟು G20 ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ನೋಡಿ, ನಿಮಗೆ ಗೊತ್ತಿರಲೇಬೇಕು ಇದು. G20 ನಿಮಗೆ ಯಾವಾಗ ಪ್ರಾರಂಭ ಆಯಿತು ಅಂತ ಗೊತ್ತಿರಬೇಕು. G20 ಅಂತಕ್ಕಂಥದ್ದು ಪ್ರಾರಂಭ ಆಗಿದ್ದು 1999 ಸೆಪ್ಟೆಂಬರ್ 26ನೇ ತಾರೀಕು. 1999 ಸೆಪ್ಟೆಂಬರ್ 26ನೇ ತಾರೀಕಿಗೆ G20 ಅಂತಕ್ಕಂಥದ್ದು ಪ್ರಾರಂಭ ಆಗುತ್ತೆ. ಮತ್ತು G20 ಬಗ್ಗೆ ಎರಡನೇ ಪಾಯಿಂಟ್ ಏನು ಗೊತ್ತಿರಬೇಕಪ್ಪ ಅಂತಂದರೆ, G20 ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರುತ್ತದೆ ಅಂತ ಗೊತ್ತಿರಬೇಕು. ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು, G20 ಆ್ಯಸ್ ನೋ ಸೆಕ್ರೆಟ್ರಿಯೇಟ್, ಯಾವುದೇ ರೀತಿಯ ಕೇಂದ್ರ ಕಚೇರಿಯನ್ನು ಹೊಂದಿರುವುದಿಲ್ಲ ಅಂತ ಗೊತ್ತಿರಬೇಕು. ನೆಕ್ಸ್ಟ್ ಮೂರನೇ ಕ್ವಶನ್ ಏನು ಗೊತ್ತಿರಬೇಕಪ್ಪ ಅಂತಂದರೆ, G20ಗೆ ಭಾರತ ಸದಸ್ಯ ರಾಷ್ಟ್ರ ಆಗಿದೆಯಾ ಇಲ್ಲ ಅಂತ ಗೊತ್ತಿರಬೇಕು. ಡೆಫಿನೆಟ್ಲಿ G20ಗೆ ಇಂಡಿಯಾ ಆಸ್ ಎ ಮೆಂಬರ್ ಕಂಟ್ರಿ. ನೆಕ್ಸ್ಟ್ ಇತ್ತೀಚೆಗೆ G20 ಎಲ್ಲಿ ನಡೆಯಿತು ಅಂತ ಗೊತ್ತಿರಬೇಕು. ಹಾಗಾಗಿ ನೋಡಿ, ಇತ್ತೀಚೆಗೆ ಅಂತಂದರೆ 2025ರಲ್ಲಿ. ಪ್ರಶ್ನೆ ಪತ್ರಿಕೆ ಯಾವ ರೀತಿ ಕೇಳಿರ್ತಾ ಅಂತಕ್ಕಂಥ ಯೋಚನೆ ಮಾಡಬೇಕು. 2025ರಲ್ಲಿ ಸೌತ್ ಆಫ್ರಿಕಾದಲ್ಲಿ ನಡೀತದೆ. 2026ಕ್ಕೆ ಅಂದರೆ ಮುಂದಿನ ವರ್ಷ ಎಲ್ಲಿ ನಡೀತದೆ, ನಿಮಗೆ ಅಮೇರಿಕಾದಲ್ಲಿ ನಡೆಯುತ್ತೆ ಅಂತ ಗೊತ್ತಿರಬೇಕು. ಮತ್ತು G20 ಬಗ್ಗೆ ನಾವು ವಿಶ್ಲೇಷಣೆ ಮಾಡಿದಾಗ ಭಾರತದಲ್ಲಿ 2023ರಲ್ಲಿ 18ನೇ ಒಂದು ಆವೃತ್ತಿ ನಡೀತದೆ. 18th ಎಡಿಷನ್ನು G20 ನವದೆಹಲಿ ನಡೀತದೆ. ಮತ್ತು ಈ G20ಯ ಅಧ್ಯಕ್ಷತೆಯನ್ನು ತೊಗೊಂಡಿದ್ದು ಯಾರಪ್ಪ ಅಂತಂದರೆ ಭಾರತ. ಯಾವಾಗ ಅಂತಂದರೆ 2023ರಲ್ಲಿ. ಈಗ ಅಧ್ಯಕ್ಷತೆ ತೆಗೆದುಕೊಳ್ಳುವುದರಿಂದ ಭಾರತಕ್ಕೆ ಆಗ್ತಕ್ಕಂಥ ಅನುಕೂಲಗಳೇನೇನು ಅಂತ ನೋಡಬೇಕು. ನೋಡಿ, ಭಾರತಕ್ಕೆ ಆಗುವಂಥ ಅನುಕೂಲಗಳು ಬಹಳಷ್ಟಿದ್ದಾವೆ. ಈಗ G20 ಅಧ್ಯಕ್ಷತೆ ತೊಗೊಂತು ಅಂತಂದರೆ ದೇಶದ ಪ್ರಮುಖ 20 ದೇಶದ ಅಧ್ಯಕ್ಷರುಗಳು ಅಥವಾ ಪ್ರಧಾನಮಂತ್ರಿಗಳು ಎಲ್ಲಿಗೆ ಭೇಟಿ ಕೊಡ್ತಾರೆ, ಭಾರತಕ್ಕೆ ಭೇಟಿ ಕೊಡ್ತಾರೆ. ಮತ್ತು ಭಾರತದ ಪ್ರಧಾನಮಂತ್ರಿಗಳು ಒಂದು ಹೆಜ್ಜೆ ಮುಂದೆ ಹೋಗಿ ಭಾಳಷ್ಟು ಇನ್ನೂ ಏನು ಮಾಡೋದು, ಬುದ್ಧಿವಂತರು. ಯಾಕಂತಂದರೆ G20ನ ಒಂದು ಕಡೆ ಆಯೋಜಿಸಲಿಲ್ಲ ಅವರು. ಅಂದರೆ ರಾಜ್ಯದ ವಿವಿಧ ಸ್ಥಳಗಳಲ್ಲಿ G20 ಸಭೆಗಳನ್ನು ಮಾಡಿದರು. ಈ G20 ಸಭೆಗಳನ್ನು ಮಾಡೋದರಿಂದಾಗಿ ಆ ದೇಶದ ಎಲ್ಲ ನಾಯಕರುಗಳು ಭಾರತದ ಪ್ರಮುಖ ರಾಜ್ಯಗಳಿಗೆ ಭೇಟಿಯನ್ನು ಕೊಟ್ಟರು. ಆ ರಾಜ್ಯಗಳಿಗೆ ಭೇಟಿಯನ್ನು ನೀಡಿ ಅಲ್ಲಿರ್ತಕ್ಕಂಥ ಒಂದು ಕಲೆ, ಸಾಂಸ್ಕೃತಿಕ, ರಾಜಕೀಯ ಸಾಕಷ್ಟು ವಿಷಯಗಳನ್ನು ಏನು ಮಾಡುವಂಥದ್ದು ನೋಡಿ ಮತ್ತೇನು ಮಾಡುವಂಥದ್ದು, ಅದನ್ನು ಏನು ಮಾಡುವಂಥದ್ದು, ಬೇರೆ ದೇಶಗಳಿಗೆ ಏನು ಮಾಡ್ಕೊತ ಹೋದರು, ನೋಡಿಕೊಂಡು ಹೋಗಿ ಅಲ್ಲಿ ಅವುಗಳನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಅಲ್ಲಿ ನೋಡಿ, ಭಾರತದ ಕಲೆ, ವಾಸ್ತುಶಿಲ್ಪ, ರಾಜಕೀಯದ ಒಂದು ಸಂಬಂಧಪಟ್ಟಂಥ ವಿಷಯಗಳನ್ನು ಬೇರೆ ದೇಶಕ್ಕೆ ಈಸಿಯಾಗಿ ಮುಟ್ಟುವಂಥ ಕೆಲಸವನ್ನು ಮಾಡಿದರು. ಭಾಳ ಚಾಣಾಚಕ್ಯತೆಯಿಂದ ಮಾಡಿದರು ಮೋದಿಯವರು.
ಹಾಗಾಗಿ ಮತ್ತು ಇಲ್ಲಿರ್ತಕ್ಕಂಥ ಒಂದು ಎಲ್ಲ ವ್ಯವಸ್ಥೆಯನ್ನು ನೋಡಿ ವಿದೇಶಿ ಕಂಪನಿಗಳು ಹೆಚ್ಚಾಗಿ ನಮ್ಮಲ್ಲಿ ಬಂದು ಹೂಡಿಕೆಯನ್ನು ಮಾಡ್ತವೆ. ಯಾವಾಗ ಹೂಡಿಕೆಯನ್ನು ಮಾಡ್ತಾವೋ ನಮ್ಮ ದೇಶದಲ್ಲಿ ಸಾಕಷ್ಟು ಒಂದು ಎಂಪ್ಲಾಯ್ಮೆಂಟ್ ಜನ್ರೇಟ್ ಆಗ್ತದೆ, ಸಾಕಷ್ಟು ಜನರಿಗೆ ಉದ್ಯೋಗ ಕ್ರಿಯೇಟ್ ಆಗ್ತದೆ, ಸಾಕಷ್ಟು ಕುಟುಂಬಗಳು ನೆಮ್ಮದಿಯಿಂದ ಏನು ಮಾಡುವಂಥದ್ದು ಬಾಳುವಂತಾಗ್ತದೆ. ಈ ಉದ್ದೇಶದಿಂದಾಗಿ ಮಾನ್ಯ ಪ್ರಧಾನಮಂತ್ರಿಗಳು 2023ರಲ್ಲಿ G20 ಸಭೆಯನ್ನು ಭಾರತದಲ್ಲೇ ನಡೆಸಿ ಅದರ ಅಧ್ಯಕ್ಷತೆಯನ್ನು ತಗೊಂಡು ನಮ್ಮ ದೇಶವನ್ನು ಏನು ಮಾಡುವಂಥದ್ದು ಇಡೀ ಪ್ರಪಂಚಕ್ಕೆ ಏನು ಮಾಡುವಂಥದ್ದು ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ರು ಅಂತಕ್ಕಂಥದ್ದು ಕೂಡ ನಿಮಗೆ ಗೊತ್ತಿರಬೇಕಾಗ್ತದೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಇದು ಸಾಕಷ್ಟು ಸರಿ ಎಕ್ಸಾಮ್ನಲ್ಲಿ ಬಂದಿದೆ, G20 ಟ್ರಯೋಂಕ ದೇಶಗಳು ಅಂತ ಕರಿತೀವಿ. ನೋಡಿ, ಟ್ರಯೋಂಕ ಅಂತಕ್ಕಂಥ ಮೀನಿಂಗ್ ಗೊತ್ತಾಗಬೇಕು ನಿಮಗೆ. ಸೊ ಎಲ್ಲಿ ಪ್ರಸ್ತುತವಾಗಿ G20 ಸಭೆ ನಡೀತದೋ ಅದರ ಹಿಂದಿನ ವರ್ಷ ಮತ್ತು ಮುಂದಿನ ವರ್ಷ ಈ ಮೂರು ದೇಶಗಳನ್ನು ನಾವು ಟ್ರಯೋಂಕ ಅಂತ ಕರಿತೀವಿ. ಅರ್ಥ ಮಾಡ್ಕೊಳ್ಳಿ, ಇದು ಕ್ವಶನ್ ಆಗಿದೆ. ಪ್ರಸ್ತುತವಾಗಿ G20 ನಡೀತಕ್ಕಂಥ ದೇಶ, ಮುಂದೆ ನಡೆಯುವಂಥದ್ದು ಪ್ಲಸ್ ಅದು ಹಿಂದೆ ನಡೆದಿರ್ತಕ್ಕಂಥದ್ದು, ಈ ಮೂರನ್ನು ಸೇರಿಸಿದರೆ ನಾವು ಟ್ರಯೋಂಕ ಅಂತ ಕೂಡ ಕರಿತೀವಿ. ಹಾಗಾಗಿ ನಮಗೆ ಪ್ರಶ್ನೆ ಕೇಳಿರುವಂಥದ್ದು ಏನಪ್ಪ ಅಂತಂದರೆ, ಸೊ ಇಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದರೆ, ಸೊ 2023ರಲ್ಲಿ ಸೊ G20 ನಾಯಕತ್ವವನ್ನು ತೊಗೊಂಡಿದ್ದು ಕರೆಕ್ಟ್ ಇದೆ, 18ನೇ ಆವೃತ್ತಿ ಕರೆಕ್ಟ್ ಇದೆ. ಆದರೆ ಟ್ರಯೋಂಕ ಅಂತಕ್ಕಂಥ ತಪ್ಪಿದೆ. ಸೊ ಇಂಡೋನೇಷ್ಯಾ ಅಂತಕ್ಕಂಥದ್ದು ಈ ಬಾರಿ 2025ರಲ್ಲಿ ನಡೀತದೆ. ಹಾಗಾಗಿ ಫಸ್ಟ್ ಆಪ್ಷನ್ ಈಸ್ ರಾಂಗ್. ಎರಡನೇ ಆಪ್ಷನ್ ಇದೆ. ಮತ್ತು G20ನಲ್ಲಿ ನೀವು ಏನು ಹೋದಾಗ ಸೊ ಅಲ್ಲಿ ನಿಮಗೆ ಕಮಲದ ಹೂವು ಕಾಣಿಸ್ತದೆ, ಆ ಕಮಲದಲ್ಲಿ ನಿಮಗೆ 7 ಪೆಟಲ್ಸ್ ಅಂತಂದರೆ 7 ದಳಗಳು ಕೂಡ ಕಂಡು ಬರ್ತದೆ. ಮತ್ತು ಆ ದಳಗಳು ಏನನ್ನು ರೆಪ್ರೆಸೆಂಟ್ ಮಾಡತ್ತಪ್ಪ ಅಥವಾ ಏನು ಸೂಚಿಸ್ತಂತಂದರೆ, ಸೊ ನಿಮಗೆ 7 ಕಂಟಿನೆಂಟ್ಸ್ ಅಂದರೆ ಖಂಡಗಳ ಬಗ್ಗೆ ಮಾಹಿತಿಯನ್ನು ನೀಡುವಂಥದ್ದು. ಮತ್ತು G20 ಟ್ಯಾಗ್ಲಿನೇನಪ್ಪ ಅಂತಂದರೆ ವಸುದೈವ ಕುಟುಂಬಕಂ, ಭಾಳ ಇಂಪಾರ್ಟೆಂಟು, ವಸುದೈವ ಕುಟುಂಬಕಂ ಅಂತಕ್ಕಂಥ ಕೂಡ ಗೊತ್ತಿರಬೇಕಾಗ್ತದೆ. ಮತ್ತು ಇದು ಒಂದು ಭವಿಷ್ಯ, ಒಂದು ಭೂಮಿ, ಒಂದು ಕುಟುಂಬ ಅಂತಕ್ಕಂಥದ್ದು ಕೂಡ G20ಯ ಒಂದು ಟ್ಯಾಗ್ಲೈನ್ ಆಗಿತ್ತು ಅಂತ ಕೂಡ ಗೊತ್ತಿರಬೇಕು. ನೋಡಿ, ಇಷ್ಟು ವಿಷಯಗಳನ್ನು ನೀವು ಚರ್ಚೆ ಮಾಡಬೇಕಾಗ್ತದೆ. ಈಗ ಕರೆಂಟ್ ಅಫೇರ್ಸ್ ಗೊತ್ತಾಯಿತು, ನಿಮಗೆ G20 ಬಗ್ಗೆ ಸಂಪೂರ್ಣ ಮಾಹಿತಿ ಗೊತ್ತಾಯಿತು, G20ಯನ್ನು ಯಾವ ರೀತಿ ನೋಡಬೇಕು ಅಂತಕ್ಕಂಥದ್ದು ಕೂಡ ಗೊತ್ತಾಯಿತು. ನೆಕ್ಸ್ಟ್ ಎರಡನೇ ಕ್ವಶನ್ಗೆ ಹೋಗೋಣ. ಸೊ ಡೆಕಿನ್ ಯೂನಿವರ್ಸಿಟಿಯನ್ನು ಉಲ್ಲೇಖಿಸಿ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ನೋಡಿ, ಡೆಕಿನ್ ಯೂನಿವರ್ಸಿಟಿ ಅಂತಕ್ಕಂಥದ್ದು ವಿದೇಶಿಯದ ಒಂದು ಮೊಟ್ಟ ಮೊದಲ ಒಂದು ಯೂನಿವರ್ಸಿಟಿ ಅಂತಕ್ಕಂಥದ್ದು. ಸೊ ಏನಾಗ್ತದೆ, ಗುಜರಾತ್ನಲ್ಲಿ ಸ್ಥಾಪನೆ ಮಾಡ್ತಕ್ಕಂಥದ್ದು ಕರೆಂಟ್ ಅಫೇರ್ಸ್ನಲ್ಲಿ ಇರ್ತಕ್ಕಂಥ ಒಂದು ವಿಷಯ. ಹೀಗಾಗಿ ಡೆಕಿನ್ ಯೂನಿವರ್ಸಿಟಿ ಆಸ್ಟ್ರೇಲಿಯಾದು, ಅದರ ಒಂದು ನಾವು ಬ್ರಾಂಚಲ್ಲಿ ಮಾಡ್ತಾ ಇದ್ದೀವಪ್ಪ ಅಂತಂದರೆ ಗುಜರಾತ್ನಲ್ಲಿ ಸ್ಥಾಪನೆ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ ಎರಡೂ ಕರೆಕ್ಟ್ ಇದೆ. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ನೆಕ್ಸ್ಟು ನಿಸಾರ್ ಉಪಗ್ರಹದ ಬಗ್ಗೆ ಸೊ ಏನು ಮಾಡೋ ಮಾಹಿತಿಯನ್ನು ಕೇಳಿದೆ. ನೋಡಿ, ನಿಸಾರ್ ಉಪಗ್ರಹದ ಕುರಿತು ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ? ಸರಿ ಅಲ್ಲ ಕೇಳಿರುವಂಥದ್ದು ತಪ್ಪಾಗಿರ್ತಕ್ಕಂಥ ಹೇಳಿಕೆ ಕೇಳಿದ್ದಾನೆ. ಹಾಗಾಗಿ ಸೊ ನೀವು ನಿಸಾರ್ ಬಗ್ಗೆ ಯಾವ ಹೇಳಿಕೆ ತಪ್ಪು ಅಂತಕ್ಕಂಥದ್ದು ಕೂಡ ಹುಡುಕಬೇಕಾಗ್ತದೆ. ನೋಡಿ, ನಾಸಾ ಪ್ಲಸ್ ಇಸ್ರೋ ಅಂದರೆ ಭಾರತ ಮತ್ತು ಅಮೇರಿಕಾ ನಡುವಿನ ಜಂಟಿ ಒಂದು ಉಪಗ್ರಹ ಯೋಜನೆ ಅಂತ ಕರಿತೀವಿ. ನಾಸಾ ಪ್ಲಸ್ ಇಸ್ರೋ ಇವೆರಡೂ ದೇಶಗಳನ್ನ ಸೇರಿ ಅವರು ನಿಸಾರ್ ಅಂತಕ್ಕಂಥ ಮಾಡಿರ್ತಕ್ಕಂಥದ್ದು. ಹೀಗಾಗಿ ನಾಸಾ ಅಂತಕ್ಕಂಥದ್ದು ಮತ್ತು ಇಸ್ರೋ ಅಂತಕ್ಕಂಥದ್ದು ಎರಡೂ ಸೇರಿ ನಿಸಾರ್ ಆಗಿದೆ. ಇದು ಇದು ಅಂತಂದರೆ ಇಟ್ ಈಸ್ ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಅಂತ ಕರಿತೀವಿ. ಸೊ ನಿಸಾರ್ ಉಪಗ್ರಹವನ್ನು ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಅಂತ ಕೂಡ ಕರಿತೀವಿ. ಮತ್ತು ನಿಸಾರ್ ಉಪಗ್ರಹ ಏನು ಮಾಡತ್ತಪ್ಪ ಅಂತಂದರೆ, ನಿಸಾರ್ ಉಪಗ್ರಹವು ಏನು ಮಾಡುವಂಥದ್ದು ಭೂಮಿಯ ಮೇಲ್ಮೈಯನ್ನು ಏನು ಮಾಡುವಂಥದ್ದು ಅಥವಾ ಒಂದು ಬಾಹ್ಯಾಕಾಶದಲ್ಲಿ ಇರ್ತಕ್ಕಂಥ ಕೆಲವೊಂದು ಮಾಹಿತಿಗಳನ್ನು ಅಬ್ಸರ್ವೇಷನ್ ಮಾಡಿ ನೋಡುವಂಥ ತಪ್ಪಿಸುವಂಥ ಕೆಲಸ ಮಾಡ್ತದೆ. ಮತ್ತು ನಮ್ಮ ಸುತ್ತಮುತ್ತಲಿನ ಒಂದು ದೇಶಗಳ ಒಂದು ಗಡಿಭಾಗಗಳಲ್ಲಿ ಏನು ಮಾಡುವಂಥದ್ದು ಕಾರ್ಯಾಚರಣೆ ಮಾಡುತ್ತೆ. ನಮ್ಮ ದೇಶದ ಗಡಿಭಾಗಗಳಲ್ಲಿ ಆಗ್ತಕ್ಕಂಥ ವಿಪತ್ತುಗಳನ್ನು ನಮಗೆ ಮುಂಚಿತವಾಗಿ ತಿಳಿಸುವಂಥದ್ದಾಗುತ್ತದೆ. ಹೀಗಾಗಿ ನಿಸಾರ್ ಅಂತಕ್ಕಂಥದ್ರಲ್ಲಿ ನಮಗೆ ಹೆಲ್ ಬ್ರ್ಯಾಂಡ್ ಅಂತ ಕಂಡು ಬರುತ್ತದೆ ಮತ್ತು ನಮಗೆ ಎಸ್ ಬ್ಯಾಂಡ್ ಅಂತಕ್ಕಂಥದ್ದು ಕೂಡ ಕಂಡು ಬರುತ್ತದೆ. ಮತ್ತು ಅದು ಸೊ ಏನಾಗ್ತದೆ, ನಿಮಗೆ 10 ಸೆಂಟಿಮೀಟರ್ಗಿಂತಲೂ ಏನಾಗಿರುತ್ತೆ ಕಡಿಮೆ ಇರತಕ್ಕಂಥ ಬದಲಾವಣೆಗಳು ಮಾಡ್ತಕ್ಕಂಥದ್ದು. ಅಲ್ಲಿಗೆ ಸೊ ನೋಡಿ, ನಾವು ಈ ಕ್ವಶನನ್ನು ನೋಡಿದಾಗ ನಿಸಾರ್ ಅಂತಕ್ಕಂಥದ್ದು ನಾನು ಹೇಳಿದ್ದೀನಿ ಇಸ್ರೋ ಪ್ಲಸ್ ನಾಸಾ ಇಬ್ಬರು ಮಾಡಿರ್ತಕ್ಕಂಥ ಯೋಜನೆ. ಅಲ್ಲಿಗೆ ಫಸ್ಟ್ನೇ ಆಪ್ಷನ್ ಈಸ್ ಕರೆಕ್ಟ್ ಆಗಿದೆ. ನಿಸಾರ್ ಅಂತಕ್ಕಂಥದ್ದು ಭಾರತದ ಗಡಿ ಪ್ರದೇಶಗಳ ಮೇಲೆ ನಿಗಾ ವಹಿಸುತ್ತೆ. ಸೊ ಆಪ್ಷನ್ ನಂಬರ್ ಇದು ಕರೆಕ್ಟ್ ಇದೆ.
ಸೊ ನೆಕ್ಸ್ಟು ನಿಮಗೆ ನಿಸಾರ್ ಎಂದರೆ ನಾನು ಹೇಳಿದ್ದೇನೆ ಸಿಂಥೆಟಿಕ್ ಅಪರ್ಚರ್ ರೈಡರ್ ಅಂತ. ಸೊ ಇದು ಕರೆಕ್ಟ್ ಇದೆ. ನಿಮಗೆ ಏನು ತಪ್ಪಿದೆಯಪ್ಪ ಅಂತಂದರೆ ನೋಡಿ, ನಿಸಾರ್ ನಮ್ಮ ಗ್ರಹದ ಮೇಲ್ಮೈಯಲ್ಲಿ 1 ಸೆಂಟಿಮೀಟರ್ಗಿಂತಲೂ ಅಂತಿದೆ, ಬಟ್ ಅದರ ಬದಲಾಗಿ ನಿಮಗೆ 10 ಸೆಂಟಿಮೀಟರ್ಗಿಂತಲೂ ಅಂತ ಬರಬೇಕಿತ್ತು. ಹಾಗಾಗಿ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಡಿ ಈಸ್ ರಾಂಗ್. ಆಪ್ಷನ್ ನಂಬರ್ ಡಿ ಈಸ್ ರಾಂಗ್. ಅವನು ಕೇಳಿರುವಂಥದ್ದು ತಪ್ಪಾಗಿರುವಂಥದ್ದು. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಸೊ ಡಿ ಆಗಿರುತ್ತದೆ. ಸೊ ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 4 ನೋಡಿದಾಗ 2022ರಲ್ಲಿ ಪರಿಚಯಿಸಲಾದ ಹೊಸ ಬಾಡಿಗೆ ತಾಯ್ತನ ಅಡಿಯಲ್ಲಿ ಪೋಷಕರನ್ನು ನಿಯೋಜಿಸಲು ಅರ್ಹತೆಯ ಮಾನದಂಡಗಳು ಯಾವುದ್ಯಾವುದು? ನೋಡಿ, ಏನಿಲ್ಲ, ಸಿಂಪಲ್ ಕಾನ್ಸೆಪ್ಟ್ ಇದೆ. ನಾವು ಈಗ ಬಾಡಿಗೆ ತಾಯಿ ಆಗಬೇಕಂತಂದರೆ ಯಾವ ಮಾನದಂಡಗಳು ಇರಬೇಕು ಅಂತ ಕೇಳಿದ್ದಾನೆ ಅಷ್ಟೇ. ಬಾಡಿಗೆ ತಾಯಿ ಅಂತಕ್ಕಂಥದ್ದು. ಸೊ ಹೆಂಗಪ್ಪ ಬಾಡಿಗೆ ತಾಯಿ ಆಗಬೇಕಂತಂದರೆ ಸಮ್ ಕ್ರೈಟೀರಿಯಾಸ್ ಇದೆ. ಯಾವುದಪ್ಪ ಅಂತಂದರೆ ಈ ಮಹಿಳೆಗೆ 25 ವರ್ಷ ಮೇಲೆ ಆಗಿರಬೇಕು, 50 ವರ್ಷ ಕೆಳಗಡೆ ಆಗಿರಬೇಕು. ಇನ್ನು ಬಿಟ್ವೀನ್ ಏನು 25 ವರ್ಷ ಕೆಳಗಡೆ ಆಯಿತು ಅಂತಂದರೆ ಬಾಡಿಗೆ ತಾಯಿ ಆಗ್ಲಿಕ್ಕೆ ಬರೋದಿಲ್ಲ. 50 ವರ್ಷ ಮೇಲಾಯಿತು ಅಂತಂದರೆ ಬಾಡಿಗೆ ತಾಯಿ ಆಗ್ಲಿಕ್ಕೆ ಬರೋದಿಲ್ಲ. ಮತ್ತು ಅಲ್ಲಿ ಕಂಡೀಷನ್ಸ್ ಕೊಟ್ಟಿದ್ದಾನೆ ನೋಡಿ. ಮತ್ತು ಮಗುವನ್ನು ಹೊಂದಿರಬಾರದು, ಮತ್ತು ಅವರ ಮಕ್ಕಳನ್ನು ಹೊಂದಿರಬಾರ್ದು, ಮತ್ತು ಸ್ವಾಭಾವಿಕವಾಗಿ ಗರ್ಭಧರಿಸಿ ದತ್ತು ತೆಗೆದುಕೊಳ್ಳಬಾರದು, ಅಂದರೆ ಅಡಾಪ್ಷನ್ ಮಾಡಿಕೊಳ್ಬಾರ್ದು, ಮತ್ತು ಅಥವಾ ಬಾಡಿಗೆಗೆ ತಾಯ್ತನದಿಂದ ಜನಿಸಿರಬಾರದು. ಅಲ್ಲಿಗೆ ದ ಫಸ್ಟ್ ಆಪ್ಷನ್ ಈಸ್ ಕರೆಕ್ಟ್ ಇದೆ. ಏನಿಲ್ಲ, ಸಿಂಪಲ್ ಕಾನ್ಸೆಪ್ಟ್ ತಿಳ್ಕೊಂಬೇಡಿ. ಬಾಡಿಗೆ ತಾಯಿ ಆಗಬೇಕಂದ್ರೆ ಏನು ಅರ್ಹತೆ ಇರಬೇಕು? ಸೊ ಮೇಜರಾಗಿ ನಮಗೆ 25 ವರ್ಷ ಮೇಲಾಗಿರಬೇಕು, 50 ವರ್ಷದ ಕೆಳಗಡೆ ಆಗಿರಬೇಕು, ಯಾವುದೇ ರೀತಿಯ ದತ್ತು ಮಕ್ಕಳನ್ನು ತೆಗೆದುಕೊಂಡಿರಬಾರ್ದು, ಮತ್ತು ಏನು ಮಾಡಿ ಸ್ವಾಭಾವಿಕವಾಗಿ ಗರ್ಭವನ್ನು ಧರಿಸಿರಬಾರ್ದು ಅಂಥ ಮಹಿಳೆಗೆ ನಾವು ಬಾಡಿಗೆ ತಾಯ್ತನ ಅಂತ ಕೂಡ ಕರೆಯುವಂಥದ್ದು. ಸೊ ಹಾಗಾಗಿ ಸೊ ನೋಡಿ, ಇಷ್ಟೆಲ್ಲ ಕ್ವಶನ್ಸನ್ನು ಇಷ್ಟು ಕ್ವಶನ್ಸ್ಗೆ ನಾವು ಇಷ್ಟು ಮಾಹಿತಿಯನ್ನು ತಿಳ್ಕೊಂಡಾಗ ಯಾವುದೇ ಎಕ್ಸಾಮ್ಸಲ್ಲಿ ಬಂದಾಗ ನಾವು ಎಲಿಮಿನೇಟ್ ಮಾಡುವಂಥದ್ದು ಗೊತ್ತಿರತಕ್ಕಂಥ ವಿಷಯವನ್ನು ಬಳಸಿಕೊಂಡು ಸಾಕಷ್ಟು ವಿಷಯಗಳನ್ನು ನಾವು ಎಲಿಮಿನೇಟ್ ಮಾಡುವಂಥದ್ದು. ಇವತ್ತಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಸಾಕಷ್ಟು ಏನು ಮಾಡಬೇಕು, ಈ ಒಂದು ತಂತ್ರಗಾರಿಕೆಯನ್ನು ಗೊತ್ತಿರಬೇಕಾಗ್ತದೆ. ನಿಮಗೆ ಒಂದು ಕ್ವಶನನ್ನು ನಾವು ಯಾವ ರೀತಿ ನೋಡಬೇಕು ಅಂತಕೊಂಡು ಕೂಡ ಗೊತ್ತಾಗುತ್ತೆ. ಅದರಿಂದಾಗಿ ನಿಮಗೆ ಈ ಒಂದು ವಿಡಿಯೋ ಮೂಲಕ ಹೆಚ್ಚಿನ ಮಾಹಿತಿ ಸಿಗ್ತಾ ಇದೆ ಅಂತಕ್ಕಂಥದ್ದನ್ನು ನಾನು ಭಾವಿಸ್ತೇನೆ. ಅದರಿಂದ ನೀವೇನು ಮಾಡಬೇಕಪ್ಪ ಅಂತಂದರೆ ಹೆಚ್ಚಿಗೆ ಅಥವಾ ಹೆಚ್ಚಾಗಿ ಏನು ಮಾಡಬೇಕು, ಇದರ ಬಗ್ಗೆ ಮಾಹಿತಿ ನೀಡಬೇಕು ಅವರಿಗೆ ಅಂತಕ್ಕಂಥದ್ದು ಕೂಡ ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡ್ತಾಯಿದ್ದೇನೆ. ನೆಕ್ಸ್ಟ್ ನೋಡಿ, ಸುದ್ದಿಗಳಲ್ಲಿ ಕಾಣಿಸಿಕೊಂಡ ಯಾದಗಿರಿ ಕೋಟೆ. ಭಾಳಷ್ಟು ಸಿಂಪಲ್ ಕ್ವಶನು, ಒಂಥರ ಲಡ್ಡು ಕ್ವಶನ್ ಅಂತ ಹೇಳ್ಬೋದು. ಭಾಳಷ್ಟು ಸಿಂಪ್ಲೆಸ್ಟ್ ಕ್ವಶನ್ನು. ಯಾದಗಿರಿ ಅಂತಕ್ಕಂಥದ್ದಕ್ಕೂ ಎಲ್ಲರಿಗೂ ಗೊತ್ತಿರ್ತದೆ. ಎಲ್ಲಿ ಕಂಡು ಬರ್ತಾಯಿದ್ದು? ಯಾದಗಿರಿ ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ಕಂಡು ಬರುತ್ತದೆ. ಸಿಂಪಲ್ ಕ್ವಶನ್ ಅಲ್ವಾ? ಓಕೆ ನೋಡಿ, ನೆಕ್ಸ್ಟ್ ಕ್ವಶನ್ 17ನೇ ಕ್ವಶನ್. ಅಲ್ಲಿಗೆ 16ನೇ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎ ಆಗಿರುತ್ತೆ. ನೆಕ್ಸ್ಟ್ 17ನೇ ಕ್ವಶನನ್ನು ನೋಡಿದಾಗ ಜನವರಿ 12, 2023ರಂದು ಯಾವ ಕಾರ್ಯಾಚರಣೆಯ ಅಡಿಯಲ್ಲಿ ಇಂಪಾರ್ಟೆಂಟು 3 ವ್ಯಕ್ತಿಗಳನ್ನು ಸಮುದ್ರ ಮಟ್ಟದಿಂದ 6000 ಮೀಟರ್ ಕೆಳಗೆ ಕಳಿಸಲಾಗಿತ್ತು? ನೋಡಿ, ಸೊ ಏನಿಲ್ಲ, ಕಾನ್ಸೆಪ್ಟ್ ಏನಪ್ಪ ಅಂತಂದರೆ 2023ರಲ್ಲಿ ಸಮುದ್ರಯಾನ ಮಿಷನ್ ಅಂತ ಬರ್ತದೆ. ಸಮುದ್ರಯಾನ ಮಿಷನ್ ನೋಡಿ, ಸಮುದ್ರಯಾನ ಮಿಷನ್ನಲ್ಲಿ ಸೊ ನಾವು 3 ವ್ಯಕ್ತಿಗಳನ್ನು 6 ಕಿಲೋಮೀಟರ್ ಸಮುದ್ರದ ಮೇಲ್ಮೈಯಿಂದ 6 ಕಿಲೋಮೀಟರ್ ಅಥವಾ 6000 ಮೀಟರ್ ಎರಡೂ ಒಂದೇ, 6 ಕಿಲೋಮೀಟರ್ ಅಥವಾ 6000 ಮೀಟರ್ ಒಳಗಡೆ ಹೋಗಿ ಅಲ್ಲಿರ್ತಕ್ಕಂಥ ಬಯೋಡೈವರ್ಸಿಟಿ ಬಗ್ಗೆ ಆಗಿರ್ಬೋದು ಮತ್ತು ಖನಿಜ ಸಂಪನ್ಮೂಲಗಳ ಬಗ್ಗೆ ಆಗಿರ್ಬೋದು ಸಂಪೂರ್ಣವಾಗಿ ಅಧ್ಯಯನ ಮಾಡಲಿಕ್ಕಾಗಿ ಭಾರತದವರು ಒಂದು ಹೊಸ ಒಂದು ವಿಧಾನವನ್ನು ಏನು ಮಾಡುವಂಥದ್ದು, ಈ ಒಂದು ಯೋಜನೆಯ ಮೂಲಕ ಏನು ಮಾಡುವಂಥದ್ದು ಅವರಿಗೆ ಕಳಿಸಲ್ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ನಮಗೆ ಸಮುದ್ರದ ಕೆಳಭಾಗಕ್ಕೆ ಹೋದಂಗೆ ಏನಾಗುತ್ತೆ, ಅಲ್ಲಿರ್ತಕ್ಕಂಥ ಒಂದು ಬಯೋಡೈವರ್ಸಿಟಿ ಬಗ್ಗೆ ಮಾಹಿತಿ ಸಿಗುತ್ತೆ, ಅಲ್ಲಿರ್ತಕ್ಕಂಥ ಸಂಪೂರ್ಣ ಖನಿಜಾಂಶಗಳ ಬಗ್ಗೆ ಮಾಹಿತಿ ಸಿಗುತ್ತೆ. ಹೀಗಾಗಿ ಸೊ ಎಷ್ಟು ಜನನ ಆಯ್ಕೆ ಮಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಇಂಪಾರ್ಟೆಂಟು. 3 ವ್ಯಕ್ತಿಗಳನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು. ಸಮುದ್ರಯಾನ ಮಿಷನ್ ಅಂತಕ್ಕಂಥದ್ದು ಎಷ್ಟು ಅಡಿಯ ಕೆಳಗಡೆ ಇಳಿಸಲಾಯ್ತಪ್ಪ ಅಂತ ಕೇಳ್ಬೋದು. 6000 ಅಡಿಯಲ್ಲಿ ಇಳಿಸಬಹುದು. ನೆಕ್ಸ್ಟು ಏನಪ್ಪ ಅಂತಂದರೆ ಈ ಯೋಜನೆಯನ್ನು ಯಾವ ಯೋಜನೆ ಮುಖಾಂತರ ತರಲಾಯಿತು ಅಂತ ಗೊತ್ತಿರಬೇಕು. ಸಮುದ್ರಯಾನ ಮಿಷನ್ ಅಂತಕ್ಕಂಥ ಕೂಡ ಗೊತ್ತಿರಬೇಕು. ಸೊ ಇವೆಲ್ಲ ಗೊತ್ತಿತ್ತು ಅಂತಂದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗುತ್ತೆ, ನಿಮಗೆ ಸಮುದ್ರಯಾನ ಮಿಷನ್ ಅಂತಕ್ಕಂಥ ಕೂಡ ಗೊತ್ತಿರಬೇಕಾಗ್ತದೆ. ನೆಕ್ಸ್ಟ್ ನೋಡಿ, ಚಾಲನೆಯಲ್ಲಿರ್ತಕ್ಕಂಥ ಕಾರು ಇದ್ದಕ್ಕಿದ್ದಂತೆ ನಿಂತಾಗ ಪ್ರಯಾಣಿಕರು ಏನು ಮಾಡ್ತಾರೆ, ಮುಂದಕ್ಕೆ ಒಲವು ತೋರುತ್ತಾರೆ, ಅಂದರೆ ಮುಂದಕ್ಕೆ ಬಾಗುತ್ತಾರೆ. ಇದಕ್ಕೆ ಕಾರಣ ಏನು ಅಂತ ಕೇಳಿದ ನೋಡಿ. ಸೊ ಏನಾಗಿತ್ತಪ್ಪ ಅಂತಂದರೆ
ಚಾಲನೆಯಲ್ಲಿರ್ತಕ್ಕಂಥ ಕಾರು ಇದ್ದಕ್ಕಿದ್ದಂತೆ ಸೊ ನಿಮಗೆ ಏನಾಗುತ್ತೆ, ಪ್ರಯಾಣಿಕರ ಮುಂದಕ್ಕೆ ಸೊ ಬಗ್ದಂಗೆ ಆಗ್ತದೆ. ಸೊ ಅದೇನಪ್ಪ ಅಂತ ಕೇಳಿದರೆ ಇದು ಚಲನೆಯ ಒಂದು ಜಡತ್ವ ಅಂತ ಕರಿತೀವಿ. ಚಲನೆಯ ಜಡತ್ವ, ಲಾ ಆಫ್ ಇನರ್ಷಿಯಾದಿಂದ ಏನಾಗುತ್ತೆ ನಿಮಗೆ ಮಾಹಿತಿ ಸಿಗುವಂತಕ್ಕಂಥದ್ದು. ಹೀಗೆ ಸಡನ್ನಾಗಿ ನಾವು ಬ್ರೇಕ್ ಆಗಿದಾಗ ಏನು ಮಾಡೋದು ಅಂತಂದರೆ ಮುಂದಕ್ಕೆ ಹೋಗ್ತೀವಿ, ಅದನ್ನೇ ಕೇಳಿದ್ದಾನೆ ಅಷ್ಟೇ. ಇದನ್ನು ಸೊ ಏನು ಮಾಡುವಂಥದ್ದು, ಈ ಒಂದು ಎವ್ರಿಡೇ ಸೈನ್ಸ್ ಅಲ್ಲಿ ಸೊ ನಿಮಗೆ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥ, ಇದು ಸಾಮಾನ್ಯವಾಗಿರ್ತಕ್ಕಂಥ ಪ್ರಶ್ನೆ. ಈಗ ಹೋದಂಗೆ ಏನು ಮಾಡ್ತೀವಪ್ಪ ಅಂತಂದ್ರೆ ಕಾರೋ ಬೈಕೋ ಬ್ರೇಕ್ ಆಗಿದಾಗ ನಾವು ಸಡನ್ನಾಗಿ ಏನು ಮಾಡ್ತೀವಿ, ಮುಂದಕ್ಕೆ ಬಾಗ್ತೀವಿ. ಇದಕ್ಕೆ ಕಾರಣ ಏನು ಅಂತ ಅಷ್ಟೇ ಕೇಳಿದ್ದಾನೆ. ಇದಕ್ಕೆ ಚಲನೆಯ ಜಡತ್ವ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ಭಾರತದ ವಾಯುವ್ಯ ಭಾಗದಲ್ಲಿ ಚಳಿಗಾಲದಲ್ಲಿ ಮಳೆಯಾಗಲು ಈ ಕೆಳಗಿನವುಗಳಲ್ಲಿ ಯಾವುದು ಕಾರಣ ಅಂತ ಕೇಳಿದೆ. ನೋಡಿ, ವಾಯುವ್ಯ ಭಾಗದಲ್ಲಿ ಸೊ ನಿಮಗೆ ಚಳಿಗಾಲದಲ್ಲಿ ಮಳೆ ಆಗ್ತದೆ, ಇದಕ್ಕೆ ಕಾರಣ ಏನು ಅಂತ ಕೇಳಿದ್ದಾನೆ ಅಷ್ಟೇ. ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ವೆಸ್ಟರ್ಲಿನ್ ಡಿಸ್ಟರ್ಬೆನ್ಸಸ್ ಅಂತ ಕರಿತೀವಿ. ಭಾಳ ಇಂಪಾರ್ಟೆಂಟ್ ನೋಡಿ, ವಾಯುವ್ಯ ಭಾಗದಲ್ಲಿ ಚಳಿಗಾಲದಲ್ಲಿ ಮಳೆಯಾಗಲು ಕಾರಣ ಏನು ಅಂತ ಕೇಳಿದ್ದಾನೆ. ದಟ್ ಈಸ್ ವೆಸ್ಟರ್ಲಿನ್ ಡಿಸ್ಟರ್ಬೆನ್ಸಸ್ ಅಂತ ಕರಿತೀವಿ. ಭಾಳ ಇಂಪಾರ್ಟೆಂಟು. ಮತ್ತು ನೋಡಿ, ನಿಮಗೆ ನೈಋತ್ಯ ಮಾನ್ಸೂನ್ ಮಾರುತಗಳು ಅಂತ ಒಂದು ಆಪ್ಷನ್ ಇದೆ. ನೋಡಿ, ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಏನಾಗುತ್ತೆ ನಿಮಗೆ, ಸೊ ಮಾರುತಗಳು ಯಾವ ದಿಕ್ಕಿನ ಕಡೆಯಿಂದ ಯಾವ ದಿಕ್ಕಿನ ಕಡೆ ಹೋಗುತ್ತದೆ, ನೈಋತ್ಯ ದಿಕ್ಕಿನಿಂದ ಈಶಾನ್ಯ ದಿಕ್ಕಿ ಕಡೆ ಚಲಿಸ್ತವೆ. ಹೀಗಾಗಿ ಈ ಒಂದು ಅವಧಿನಲ್ಲಿ ಸಾಕಷ್ಟು ಮಳೆಯನ್ನು ತರ್ತವೆ. ಕರ್ನಾಟಕಕ್ಕೆ ಸಾಕಷ್ಟು ಮಳೆಯನ್ನು ತರತಕ್ಕಂಥ ಎಂಥ ಮಾರುತಗಳು ಅಂತ ಕೇಳ್ಬೋದು, ನೈಋತ್ಯ ಮಾನ್ಸೂನ್ ಮಾರುತಗಳು. ಅದನ್ನು ನಾವು ಮುಂಗಾರು ಅಂತಲೂ ಕರೀತೀವಿ. ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಜೂನ್ ಟು ಸೆಪ್ಟೆಂಬರ್. ಈ ಒಂದು ಅವಧಿನಲ್ಲಿ ಕರ್ನಾಟಕ ಯಥೇಚ್ಛವಾಗಿ ಮಳೆ ಪಡೀತದೆ. ಮತ್ತು ಏನೋ ಒಂದು ತಮಿಳುನಾಡು ಈ ಭಾಗದಿಲ್ಲ, ದಟ್ ಈಸ್ ಶಾಡೋ ಆಫ್ ರೈನ್ ಅಂತ ಕರಿತೀವಿ. ಇದನ್ನು ನೆರಳಿನ ಮಳೆ ಪ್ರದೇಶ ಅಂತ ಕೂಡ ಕರಿತೀವಿ. ಇದು ಕೂಡ ಕ್ವಶನ್ ಆಗಿದೆ. ಹೀಗಾಗಿ ಸೊ ಏನಾಗ್ತದೆ ನೋಡಿ, ಮತ್ತು ಈಶಾನ್ಯ ಮಾರುತಗಳಿಂದ ತಮಿಳುನಾಡು ಅತಿ ಹೆಚ್ಚು ಮಳೆ ಪಡೀತದೆ. ಆಗ ಶಾಡ್ ಆಫ್ ರೈನ್ ರೀಜನ್ ಯಾವುದಾಗುತ್ತೆ ಅಂತಂದರೆ ಸೊ ಈ ಕಡೆ ಕರ್ನಾಟಕ ಈ ಭಾಗಗಳೇನಾಗ್ತದೆ ಮಳೆ ಕಡಿಮೆ ಆಗ್ತದೆ. ಇದು ಭಾಳಷ್ಟು ಇಂಪಾರ್ಟೆಂಟು ಕ್ವಶನ್ ಆಗಿದೆ. ಈಶಾನ್ಯ ಮಾರುತಗಳಿಂದ ಅತಿ ಹೆಚ್ಚು ಮಳೆಯನ್ನು ಪಡೆಯುವಂಥದ್ದು ತಮಿಳುನಾಡು ಆದರೆ, ಮಾನ್ಸೂನ್ ಮಾರುತಗಳಿಂದ ಹೆಚ್ಚು ಮಳೆ ಪಡೆಯುತ್ತದೆ ನಮ್ಮ ಕರ್ನಾಟಕ. ಮತ್ತು ವಾಯುವ್ಯ ಭಾಗದಲ್ಲಿ ಚಳಿಗಾಲದಲ್ಲಿ ಅತಿ ಹೆಚ್ಚು ಮಳೆ ಆಗುವಂಥದ್ದು ಯಾವುದರಿಂದ ಅಂತ ವೆಸ್ಟರ್ಲಿನ್ ಡಿಸ್ಟರ್ಬೆನ್ಸಸ್ಸಿಂದ. ಭಾಳಷ್ಟು ಇಂಪಾರ್ಟೆಂಟ್ ಗೊತ್ತಿರಬೇಕು ನಿಮಗೆ. ಹೀಗಾಗಿ ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಸೊ ವೆಸ್ಟರ್ಲಿನ್ ಡಿಸ್ಟರ್ಬೆನ್ಸಸ್, ಪಾಶ್ಚಾತ್ಯ ಅಡಚಣೆಗಳು ಅಂತ ಕರಿತೀವಿ ಕನ್ನಡದಲ್ಲಿ. ಭಾಳ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್, ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಮೊಘಲ್ ಚಕ್ರವರ್ತಿ ಯಾರಾಗಿದ್ದರು? ಭಾಳ ಇಂಪಾರ್ಟೆಂಟ್. ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಯಾವಾಗಾಗಿದ್ದು? ದ ವಾರ್ ಆಫ್ ಫಸ್ಟ್ ಇಂಡಿಪೆಂಡೆನ್ಸ್ ಇನ್ 1857, 1857ರಲ್ಲಿ ಭಾರತದ ಸ್ವತಂತ್ರ ಸಂಗ್ರಾಮ ನಡೀತಕ್ಕಂಥ ಸಂದರ್ಭದಲ್ಲಿ ಮೊಘಲ್ ಚಕ್ರವರ್ತಿ ಯಾರಾಗಿದ್ದರು ಅಂತ ಕೇಳ್ತೇನೆ, ಬಹದ್ದೂರ್ ಶಾ ಅಂತಕ್ಕಂಥದ್ದು ಕೂಡ ಗೊತ್ತಿರಬೇಕಾಗ್ತದೆ ನಿಮಗೆ. ನೆಕ್ಸ್ಟ್ ನೋಡಿ, ಕೆಳಗಿನ ಯಾವ ಜೋಡಿಗಳು ಸರಿಯಾಗಿವೆ? ನೋಡಿ, ಈ ಥರ ಕ್ವಶನ್ಸು ಟಫ್ ಆಗ್ತಾ ಹೋಗ್ತಾ ಇರ್ತದೆ. ಬರಾನಿ ತಾರಿಕಿಯೇ ಫಿರೋಜ್ ಶಾಹಿ ಅಂತ ಕೊಟ್ಟಿದ್ದಾನೆ. ಬಾಬರ್ದು ತುಜಕಿ ಇ ಬಾಬರಿ. ನೆಕ್ಸ್ಟ್ ಜಹಾಂಗೀರ್ದು ತುಜಕಿ ಹಿ ಜಹಾಂಗರಿ. ಗುಲ್ಬಾನಂದ ಬೇಗಮ್ದು ಹುಮಾಯನ್ ನಾಮ. ಭಾಳಷ್ಟು ಇಂಪಾರ್ಟೆಂಟು. ಗುಲ್ಬಾನಂದ ಬೇಗಮ್ದು ಸೊ ನೀವು ಎಲಿಮಿನೇಟ್ ಮಾಡಿದ್ರು ಮಾಡಿ, ಯಾಕಂದರೆ ಕಾಮನ್ನಾಗಿ ಗೊತ್ತಿರುತ್ತೆ. ಗುಲ್ಬಾನಂದ ಬೇಗಮ್ ಮಾಡ್ತಿದ್ದು ಹುಮಾಯನ್ ನಾಮ. ಸೊ ಅಬ್ಸಲ್ಯೂಟ್ಲಿ ಕರೆಕ್ಟು. 4 ಎಲ್ಲದರಲ್ಲೂ ಇರಬೇಕು. ಒಂದರಲ್ಲಿಲ್ಲ, ಆಪ್ಷನ್ ನಂಬರ್ ಎಲಿಮಿನೇಟ್ ಮಾಡಿ. 4 ಇಲ್ಲ, ಆಪ್ಷನ್ ನಂಬರ್ ಬಿ ಎಲಿಮಿನೇಟ್ ಮಾಡಿ. ಸೊ ಆಪ್ಷನ್ ನಂಬರ್ 1, 3, 4 ಮತ್ತು ಈ ಮೇಲಿನ ಎಲ್ಲವೂ ಅಂತಕ್ಕಂಥದ್ದಿದೆ. ಈ ಬರಾನಿ ಅಂತಕ್ಕಂಥದ್ದು. ತಾರಿಕಿ ಫಿರೋಜ್ ಶಾಹಿ ಕರೆಕ್ಟ್ ಇದೆ. ಬಾಬರ್ದು ತುಜಕಿ ಈ ಬಾಬರಿ ಕರೆಕ್ಟ್ ಇದೆ. ಜಹಾಂಗೀರ್ ತುಜಕಿ ಈ ಜಹಾಂಗೀರಿ. ಗುಲ್ಬಾನಂದ ಬೇಗಮ್ದು ಹುಮಾಯನ್ ನಾಮ. ಈ ಒಂದು ಪ್ರಶ್ನೆಗೆ ಎಲ್ಲವೂ ಕೂಡ ಸರಿಯಾಗಿದೆ. ಹೀಗಾಗಿ ಸೊ ಯಾವುದು ಕರೆಕ್ಟ್ ಇದೆಯಪ್ಪ ಅಂತಂದರೆ ಆಪ್ಷನ್ ನಂಬರ್ ಡಿ. ಸೊ ಮೇಲಿನ ಎಲ್ಲವೂ ಅಂತಕ್ಕಂಥದ್ದು ಕೂಡ ಸರಿಯಾದ ಒಂದು ಉತ್ತರ. ನೋಡಿ, ನೆಕ್ಸ್ಟ್ ಕ್ವಶನ್ ನೋಡೋಣ. 1773ರ ರೆಗ್ಯುಲೇಟಿಂಗ್ ಆ್ಯಕ್ಟ್ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತಕ್ಕಂಥದ್ದು ಗೊತ್ತಿರಬೇಕಾಗ್ತದೆ. ನೋಡಿ, ಇದು ಭಾರತೀಯ ಆಡಳಿತದಲ್ಲಿ ವಿಕೇಂದ್ರೀಕರಣದ ಅಡಿಪಾಯ ಹಾಕಿತು. ರಾಂಗ್ ಇದು. ವಿಕೇಂದ್ರೀಕರಣ ಅಲ್ಲ, ಸೆಂಟ್ರಲೈಸ್ಡ್ ಇದು. ಆಪ್ಷನ್ ನಂಬರ್ 1 ಇರಬಾರ್ದು. ಆಪ್ಷನ್ ನಂಬರ್ 1 ಈಸಿಯಾಗಿ ಕೂಡ ಎಲಿಮಿನೇಟ್ ಆಯಿತು. ಮತ್ತು ನೋಡಿ, ನೆಕ್ಸ್ಟ್, ಭಾರತದಲ್ಲಿ ತನ್ನ ಆದಾಯ, ನಾಗರಿಕ ಮತ್ತು ಮಿಲಿಟರಿ ವ್ಯವಹಾರಗಳ ಬಗ್ಗೆ ವರದಿ ಮಾಡಲು ಕಂಪನಿ ನಿಯಂತ್ರಣ ಮಂಡಳಿ ಇದು ಒದಗಿಸಿತು. ಅದರ ನ್ಯೂನತೆಯನ್ನು ಸರಿಪಡಿಸಲು 1781ರ ಸೆಟಲ್ಮೆಂಟ್ ಆ್ಯಕ್ಟ್ ಅನುಸರಿಸಿತು.
ನೋಡಿ ಭಾಳ ಇಂಪಾರ್ಟೆಂಟ್ ಕ್ವಶನ್ ಇದು. 1773ರ ರೆಗ್ಯುಲೇಟಿಂಗ್ ಆ್ಯಕ್ಟ್ಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಇದು. ಹಾಗಾಗಿ ವಿಕೇಂದ್ರೀಕರಣ ಅಂತಕ್ಕಂಥದ್ದು ಆಪ್ಷನ್ ನಂಬರ್ 1 ಎಲಿಮಿನೇಟ್ ಮಾಡಿ. ಅದು ತಪ್ಪಾಗಿದೆ. ಕೇಂದ್ರೀಕರಣದ ಬದಲಾಗಿ ಏನು ಬರಬೇಕಾಗಿತ್ತು ನಿಮಗೆ? ನಿಮಗೆ ಸೆಂಟ್ರಲೈಸ್ಡ್ ಅಂತ ಬರಬೇಕಾಗಿತ್ತು. ಅಲ್ಲಿಗೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಮತ್ತು ಆಪ್ಷನ್ ನಂಬರ್ 3 ಎರಡೂ ಕರೆಕ್ಟ್ ಇದೆ. ಅಲ್ಲಿಗೆ ಆಪ್ಷನ್ ನಂಬರ್ ಸಿ ಈಸ್ ಕರೆಕ್ಟ್. ಆಪ್ಷನ್ ನಂಬರ್ ಸಿ ಈಸ್ ಕರೆಕ್ಟ್. 2 ಮತ್ತು 3 ಮಾತ್ರ ಅಂತಕ್ಕಂಥದ್ದು ಕೂಡ ಕರೆಕ್ಟಾಗಿ ಗೊತ್ತಿರಬೇಕಾಗ್ತದೆ. ನನಗೆ ಏನಾಗ್ತಾಯಿದೆ, ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತಾ ಇದೆ ಅಂತಕ್ಕಂಥದ್ದು ಭಾವಿಸುತ್ತಿದ್ದೇನೆ. ಹಾಗಾದಲ್ಲಿ ಏನು ಮಾಡಬೇಕು, ನೀವು ಹೆಚ್ಚೆಚ್ಚಾಗಿ ಈ ಒಂದು ವಿಡಿಯೋವನ್ನು ಶೇರ್ ಮಾಡಬೇಕು, ನಿಮ್ಮ ಮಾಹಿತಿಯನ್ನು ಹಂಚ್ಕೊಳ್ಬೇಕು. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನ್ನ ನಂಬರ್ ಇದೆ, ಆ ನಂಬರ್ಗೆ ಕರೆ ಮಾಡಿ ಅಥವಾ ವೈಯಕ್ತಿಕವಾಗಿ ಮೆಸೇಜನ್ನು ಹಾಕಿ ನಿಮಗೆ ಯಾವ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕೋ ಅದನ್ನು ಹೇಳಿದರೆ ದಯವಿಟ್ಟು ಅದನ್ನು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುವಂಥ ಪ್ರಯತ್ನ ಮಾಡ್ತೇನೆ ಅಂತಕ್ಕಂಥದ್ದು ಹೇಳ್ತಾ ಮುಂದುವರಿಸೋಣ. ನೆಕ್ಸ್ಟ್ ನೋಡಿ, ಅಡ್ರಿಲಿನ್ ಹಾರ್ಮೋನು ಪ್ರಮುಖ ಕಾರ್ಯಗಳು ಕೇಳಿದ್ದಾನೆ. ಅಡ್ರಿಲಿನ್ ಹಾರ್ಮೋನ್ನ ಪ್ರಮುಖ ಕಾರ್ಯ ಏನು ಅಂತ ಕೇಳಿದ್ದಾನೆ ಅಷ್ಟೇ. ಅಡ್ರಿಲಿನ್ ಹಾರ್ಮೋನ್ ಏನು ಕೆಲಸ ಮಾಡುತ್ತೆ ಅಂತ ಗೊತ್ತಿರಬೇಕು. ನೋಡಿ ಇದು ಮತ್ತು ಅಡ್ರಿಲಿನ್ ಹಾರ್ಮೋನು ಪ್ರಮುಖವಾಗಿ ಎಲ್ಲಿ ಬರುತ್ತೆ ಅಂತ ಗೊತ್ತಿರಬೇಕು. ಕಿಡ್ನಿ ಇದೆಯಲ್ಲ, ಆ ಕಿಡ್ನಿಯ ಮೇಲ್ಭಾಗದಲ್ಲಿ ನಿಮಗೆ ಅಡ್ರಿಲಿನ್ ಗ್ರಂಥಿಗಳು ಕಂಡುಬರುತ್ತದೆ. ಮತ್ತು ಇದೇನು ಮಾಡುತ್ತಪ್ಪ ಅಂತಂದರೆ ನಿಮಗೆ ಹೃದಯ ಬಡಿತವನ್ನು ನಿಯಂತ್ರಿಸುವಂಥದ್ದು. ಇಟ್ ಈಸ್ ದ ರೆಗ್ಯುಲೇಟಿಂಗ್ ಆಫ್ ಹಾರ್ಟ್ ಬೀಟು. ಇದು ಕರೆಕ್ಟ್ ಇರತಕ್ಕಂಥದ್ದು. ಮತ್ತು ನೆಕ್ಸ್ಟ್ ನಿಮಗೆ ಸ್ನಾಯುಗಳಿಗೆ ರಕ್ತವನ್ನು ಮರುಹಂಚಿಕೆ ಮಾಡುವುದು ಅಂತಿದೆ. ನೆಕ್ಸ್ಟು ಜೀರ್ಣಕ್ರಿಯೆ ಹಾಗೂ ಮೆದುಳಿನ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರನ ವಹಿಸುತ್ತದೆ ಅಂತ ಕೊಟ್ಟಿದ್ದಾನೆ. ಹಾಗಾಗಿ ಅಡ್ರಿನಲ್ ಹಾರ್ಮೋನುಗಳು ಅಂತಕ್ಕಂಥದ್ದು ನಮ್ಮ ಕಿಡ್ನಿಯ ಮೇಲ್ಭಾಗದಲ್ಲಿ ಕಂಡುಬರುತ್ತದೆ. ಅದು ಹೃದಯ ಬಡಿತವನ್ನು ನಿಯಂತ್ರಣ ಮಾಡುತ್ತೆ. ನೆಕ್ಸ್ಟು ಸ್ನಾಯುಗಳಿಗೆ ಏನು ಮಾಡುವಂಥದ್ದು, ರಕ್ತವನ್ನು ಮರುಹಂಚಿಕೆಯನ್ನು ಮಾಡುವಂಥದ್ದು ಕೂಡ ಕರೆಕ್ಟ್ ಇದೆ. ಬಟ್ ಯಾವುದು ತಪ್ಪಿದೆಯಪ್ಪ ಅಂತಂದರೆ ಜೀರ್ಣಕ್ರಿಯೆ ಹಾಗೂ ಮೆದುಳಿನ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಅಂತಕ್ಕಂಥದ್ದು ತಪ್ಪಿದೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಬೇಕು? ಎ ಮತ್ತು ಸಿ ಆಗಿರಬೇಕು. ಎ ಮತ್ತು ಸಿ ಯಾವುದರಲ್ಲಿದೆ? ಆಪ್ಷನ್ ನಂಬರ್ 2ನಲ್ಲಿ ಎ ಮತ್ತು ಸಿ ಅಂತಕ್ಕಂಥದ್ದು ಸರಿಯಾಗಿ ಕಂಡು ಬಂದಿರತಕ್ಕಂಥದ್ದು. ಹಾಗಾಗಿ ನಿಮಗೆ ಸೈನ್ಸು ಅಂತಕ್ಕಂಥದ್ದು ಭಾಳ ವಿಷಯ ಗೊತ್ತಾಗ್ತಾ ಇದೆ ಅಂತಕ್ಕಂಥದ್ದು ಕೂಡ ನಾನು ಭಾವಿಸ್ತೇನೆ. ನೆಕ್ಸ್ಟ್ ನೋಡಿ, ನಾಗರಿಕ ಮೂಲಭೂತ ಕರ್ತವ್ಯಗಳನ್ನು ಒಳಗೊಂಡಿಲ್ಲ. ನೋಡಿ, ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ ಕೇಳಿದ. ನೋಡಿ, ಫಂಡಮೆಂಟಲ್ ಡ್ಯೂಟೀಸ್ ಅಂತಕ್ಕಂಥದ್ದು 1976 42ನೇ ತಿದ್ದುಪಡಿ ಮಾಡಿ 42ನೇ ತಿದ್ದುಪಡಿ ಮಾಡಿ ಏನು ಮಾಡುವಂಥದ್ದು ನಿಮಗೆ 51A ಸೇರ್ಪಡೆ ಮಾಡಲಾಯಿತು. ಮತ್ತು ಭಾಗ ಯಾವುದರಲ್ಲಿ ಕಂಡು ಬರ್ತದೆ? 4A ಕಂಡುಬರುತ್ತದೆ. ಭಾಗ 4A ಕಂಡುಬರ್ತದೆ. ಆರ್ಟಿಕಲ್ 51A ನಿಮಗೆ ಫಂಡಮೆಂಟಲ್ ಡ್ಯೂಟೀಸ್ ಕಂಡುಬರುತ್ತೆ. ಈಗ ಈ ಒಂದು ಪ್ರಶ್ನೆಗೆ ಯಾವುದು ಫಂಡಮೆಂಟಲ್ ಡ್ಯೂಟೀಸ್ ಅಲ್ಲ ಅಥವಾ ನಾಗರಿಕ ಮೂಲಭೂತ ಕರ್ತವ್ಯಗಳು ಅಲ್ಲ ಅಂತ ಕೇಳಿರುವಂಥದ್ದು. ಹೀಗಾಗಿ ನಮಗೇನು ಮಾಡಬೇಕು, ಕೋಮು ಸೌಹಾರ್ದತೆಯನ್ನು ಉತ್ತೇಜಿಸುವಂಥದ್ದು. ಅಂದರೆ ಸಹೋದರ ಸಹಭಾತ್ವವನ್ನು ಉತ್ತೇಜನ ಮಾಡಬೇಕು. ಯಾವುದೇ ರೀತಿ ಕೋಮು ಸಾಮರಸ್ಯಗಳಿಗೆ ಏನು ಮಾಡುವಂಥದ್ದು ಎಡೆ ಮಾಡಿಕೊಡಬಾರ್ದು ಅಂತಕ್ಕಂಥದ್ದು ಪ್ರಶ್ನೆ ಪಾಯಿಂಟ್ ಅರ್ಥ. ಹಾಗಾಗಿ ಈ ಪ್ರಶ್ನೆ ಪಾಯಿಂಟ್ ಕರೆಕ್ಟ್ ಇದೆ. ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸುವಂಥದ್ದು. ಇದು ಕೂಡ ಏನೇನಾಗ್ತದೆ, ನಮ್ಮ ಫಂಡಮೆಂಟಲ್ ಡ್ಯೂಟೀಸ್ನಲ್ಲಿ ಕಂಡು ಬರ್ತದೆ. ಮತ್ತು ನೋಡಿ, ಸಾರ್ವಜನಿಕ ಆಸ್ತಿಯನ್ನು ಸಂರಕ್ಷಣೆ ಮಾಡುವಂಥದ್ದು ಕೂಡ ಎಲ್ಲ ಪ್ರಜೆಗಳ ಮೂಲಭೂತ ಕರ್ತವ್ಯ ಆಗಿರುತ್ತೆ. ಹಾಗಾಗಿ ಇದೂ ಕರೆಕ್ಟ್ ಇದೆ. ಹಾಗಾಗಿ ಅಪಾಯಕಾರಿ ಉದ್ಯೋಗದಿಂದ ಮಕ್ಕಳನ್ನು ರಕ್ಷಿಸುವುದು ಇದು ಮೂಲಭೂತ ಕರ್ತವ್ಯ ಆಗಿರುವುದಿಲ್ಲ. ಗೊತ್ತಿರಬೇಕು ನೋಡಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಫಾದರ್ ಆಫ್ ಇಂಡಿಯನ್ ಸ್ಪೇಸ್ ಪ್ರೋಗ್ರಾಮ್ ಎಂದು ಈ ಕೆಳಗಿನ ಯಾರನ್ನು ಕರೆಯುತ್ತಾರೆ? ಮತ್ತೆ ಸಿಂಪಲ್ ಕ್ವಶನ್ ಬಂದು ನೋಡಿ. ಫಾದರ್ ಆಫ್ ಇಂಡಿಯನ್ ಸ್ಪೇಸ್ ಪ್ರೋಗ್ರಾಮ್ ಎಂದು ಈ ಕೆಳಗಿನ ಯಾರನ್ನು ಕರೆಯುತ್ತಾರೆ ಅಂತ ಕ್ವಶನ್ ಆಗಿದೆ. ಅದಕ್ಕೆ ಡೈರೆಕ್ಟ್ ಕ್ವಶನ್ ಏನಪ್ಪ ಅಂತಂದರೆ ವಿಕ್ರಮ್ ಸಾರಾಭಾಯಿ ಅವರನ್ನು ಏನಂತ ಕರಿತೀವಿ? ಫಾದರ್ ಆಫ್ ಇಂಡಿಯನ್ ಸ್ಪೇಸ್ ಪ್ರೋಗ್ರಾಮ್ ಅಂತ ಕರಿತೀವಿ. ಬಾಹ್ಯಾಕಾಶದ ಪಿತಾಮಹ ಅಂತ ಕರಿತೀವಿ ವಿಕ್ರಮ್ ಸಾರಾಭಾಯಿ ಅವರನ್ನು. ಗೊತ್ತಿರಬೇಕು ನೋಡಿ, ಭಾಳಷ್ಟು ಇಂಪಾರ್ಟೆಂಟು. ನೆಕ್ಸ್ಟ್ ಕ್ವಶನ್ ನೋಡೋಣ. 2011ರ ಜನಗಣತಿ ಪ್ರಕಾರ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯಗಳು ಸರಿಯಾದ ಕ್ರಮವನ್ನು ಗುರುತಿಸಿ. ಹೈಯೆಸ್ಟ್ ಪಾಪ್ಯುಲೇಷನ್ ಅಕಾರ್ಡಿಂಗ್ ಟು 2011 ಸೆನ್ಸಸ್. ಭಾಳಷ್ಟು ಇಂಪಾರ್ಟೆಂಟು ನೋಡಿ. 2000 ಏನೇ ಪ್ರಶ್ನೆ ಬರಲಿ ನಿಮಗೆ ಎಕನಾಮಿಕ್ ಸರ್ವೆನಲ್ಲಿ ನಿಮಗೆ 2011ರ ಜನಗಣತಿ ಅಂತಲೇ ಕೇಳ್ತಾನೆ. ಯಾಕಂತಂದರೆ ಇನ್ನೂ ಜನಗಣತಿ ನಡೆದಿಲ್ಲ, ಅದಕ್ಕೆ ನಮಗೆ 2011ರ ಡೇಟಾನೇ ಕೇಳ್ತಾನೆ. ಹೀಗಾಗಿ
ನಿಮಗೆ ಗೊತ್ತಿರಬೇಕು 2011 ಜನಗಣತಿ ಪ್ರಕಾರ ಹೈಯೆಸ್ಟ್ ಪಾಪ್ಯುಲೇಷನ್ ಹೊಂದಿರತಕ್ಕಂಥದ್ದು ಯು ಪಿ ಅಂತ ಗೊತ್ತಿರಬೇಕು. ನಿಮ್ಗೆ ಆಬ್ವಿಯಸ್ಲಿ ಇದು ಗೊತ್ತಿರತ್ತೆ. ಅಲ್ಲಿ ನಿಮಗೆ 2 ಆಪ್ಷನ್ ಎಲಿಮಿನೇಟ್ ಆಗುತ್ತೆ ನೋಡಿ. ಆಪ್ಷನ್ ನಂಬರ್ 3 ಮತ್ತು ಆಪ್ಷನ್ 4 ಎಲಿಮಿನೇಟ್ ಆಯಿತು. ಅಲ್ಲಿಗೆ ಯು ಪಿ, ನೆಕ್ಸ್ಟು ಮಧ್ಯಪ್ರದೇಶ್, ಕರ್ನಾಟಕ ಅಂತಿದೆ ಫಸ್ಟ್ನೇ ಆಪ್ಷನ್ನು. 2ನೇ ಆಪ್ಷನ್ ಇದೆ ಉತ್ತರ ಪ್ರದೇಶ್, ಕರ್ನಾಟಕ, ಮಧ್ಯಪ್ರದೇಶ್ ಅಂತದೆ. ಸೊ ರಾಂಗ್ ಇದೆ, ತಪ್ಪಿದೆ. ಸೊ ಫಸ್ಟು ಏನು ಮಾಡುವಂಥದ್ದು ಉತ್ತರ ಪ್ರದೇಶ ಬರಬೇಕು. ಆಮೇಲೆ ಕೊಟ್ಟಿರೋಂಥ ಪ್ರಶ್ನೆ ಆಪ್ಷನ್ನಲ್ಲಿ ಮಧ್ಯಪ್ರದೇಶ, ಕರ್ನಾಟಕ ಅಂತಕ್ಕಂಥದ್ದು ಕರೆಕ್ಟ್ ಇದೆ. ಯಾಕಂತಂದರೆ ಕರ್ನಾಟಕ ನಮಗೆ ಜನಸಂಖ್ಯೆಯಲ್ಲಿ ಏನು ಮಾಡುವಂಥದ್ದು 2011 ಸೆನ್ಸಸ್ ಅಪ್ ಅಂತಂದರೆ 8 ಹಾಕಬೇಕಾಗ್ತದೆ. ಇವಾಗ ಅಂತಂದರೆ 9 ಹಾಕಬೇಕಾಗ್ತದೆ. ಮತ್ತು ಕರ್ನಾಟಕ ಜಿಯೋಗ್ರಫಿಕಲ್ ಏರಿಯಾ ಎಷ್ಟನೇ ಪ್ಲೇಸಲ್ಲಪ್ಪ ಇದೆ ಅಂತಂದರೆ 6ನೇ ಪ್ಲೇಸ್ನಲ್ಲಿದೆ. ಕರ್ನಾಟಕ ಭೂ ವಿಸ್ತೀರ್ಣದಲ್ಲಿ ಎಷ್ಟನೇ ಸ್ಥಾನನ ಪಡೆದಿದೆ ಅಂತಂದರೆ 6 ಹಾಕಬೇಕು. ನಗರೀಕರಣದಲ್ಲಿ ಎಷ್ಟನೇ ಸ್ಥಾನ ಅಂತಂದರೆ 7 ಹಾಕಬೇಕು. ಅಕಾರ್ಡಿಂಗ್ ಟು 2011 ಸೆನ್ಸಸ್ ಪ್ರಕಾರ ಜನಗಣತಿಯಲ್ಲಿ ಎಷ್ಟನೇ ಸ್ಥಾನ ಅಂತಂದರೆ 8 ಹಾಕಬೇಕಾಗ್ತದೆ. ಮತ್ತು ಪ್ರಸ್ತುತ ಈಗ ಯಾಕಂದರೆ ಆಂಧ್ರ ಮತ್ತು ತೆಲಂಗಾಣ ಡಿವೈಡ್ ಆದಮೇಲೆ ನಮ್ಮದು 9ನೇ ಸ್ಥಾನಕ್ಕೆ ಹೋಗಿರ್ತಕ್ಕಂಥದ್ದು. ಹೀಗೆ ಪ್ರಶ್ನೆ ಯಾವ ರೀತಿ ಬಂದಿದೆ ಅಂತಕ್ಕಂಥದ್ದು ತಿಳ್ಕೊಂಡು ನೀವು ಆನ್ಸರ್ಸ್ ಮಾಡಬೇಕಾಗ್ತದೆ. ಹಾಗೆ ಕೊಟ್ಟಿರುವಂಥ ಆಪ್ಷನಲ್ಲಿ ಸರಿಯಾದ ಉತ್ತರ ಉತ್ತರ ಪ್ರದೇಶ್, ಮಧ್ಯಪ್ರದೇಶ್ ಮತ್ತು ಕರ್ನಾಟಕ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಮತ್ತು ಅದೇ ರೀತಿಯಾಗಿ ನಿಮಗೆ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಜನಸಾಂದ್ರತೆ ಗೊತ್ತಿರಬೇಕಾಗ್ತದೆ. ಜನಸಾಂದ್ರತೆ ಗೊತ್ತಿರಬೇಕು. ಕೇಳಿದರೆ ಸಾಕಷ್ಟು ಸಾರಿ ಕ್ವಶನ್ ಆಗಿದೆ. ಜನಸಾಂದ್ರತೆಯಲ್ಲಿ ಅತಿ ಹೆಚ್ಚು ಹೊಂದಿರತಕ್ಕಂಥ ಜನಸಾಂದ್ರತೆ ಯಾವ ರಾಜ್ಯ ಅಂತ ಕೇಳಿದರೆ ನಿಮಗೆ ಗೊತ್ತಿರಬೇಕು ಬಿಹಾರು ಅತಿ ಹೆಚ್ಚು ಏನು ಮಾಡೋದು ಜನಸಾಂದ್ರತೆ ಹೊಂದಿರತಕ್ಕಂಥದ್ದು. ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಅಂತ ಕರೀತಾರೆ. ಅಂದರೆ ಪರ್ ಸ್ಕ್ವೇರ್ ಮೀಟರ್ಗೆ ಎಷ್ಟು ಜನಸಂಖ್ಯೆ ಹೊಂದಿದ್ದಾರೆ ಅಂತಕ್ಕಂಥ ಗೊತ್ತಿರಬೇಕಾಗ್ತದೆ. ಬಿಹಾರು ನಮಗೆ ಸರಿಯಾದ ಉತ್ತರ ಬಿಹಾರು. ನೆಕ್ಸ್ಟ್ ನಿಮಗೆ ವೆಸ್ಟ್ ಬೆಂಗಾಲ್ ಬರುತ್ತೆ ನೋಡಿ. ವೆಸ್ಟ್ ಬೆಂಗಾಲ್ ಬರುತ್ತೆ. ನಿಮಗೆ ಆಮೇಲೆ ನಿಮಗೆ ಯು ಪಿ ಬರುತ್ತೆ. ಗೊತ್ತಿರಬೇಕಾಗ್ತದೆ. ಡೆನ್ಸಿಟಿನಲ್ಲಿ ಫಸ್ಟ್ ಬರುವಂಥದ್ದು ಬಿಹಾರ ಆದರೆ ಪಾಪ್ಯುಲೇಷನಲ್ಲಿ ಫಸ್ಟ್ ಬರುವಂಥದ್ದು ಯು ಪಿ. ನೆಕ್ಸ್ಟ್ ನೋಡಿ. ನೆಕ್ಸ್ಟು ನಿಮಗೆ ಡೈರೆಕ್ಷನ್ ಜನರಲ್ ಡಿ ಸೆಕ್ಯುರಿಟಿ ಮತ್ತು ಎಕ್ಸ್ಟೀರಿಯರ್ ಎಂಬುದು ಈ ಕೆಳಗಿನ ಯಾವ ಗುಪ್ತಚರ ಸಂಸ್ಥೆಯಾಗಿದೆ? DGSE ಅಂತಕ್ಕಂಥದ್ದು. ನಿಮಗೆ ಯಾವ ಒಂದು ದೇಶದ ಗುಪ್ತಚರ ಇಲಾಖೆ ಅಂತಕ್ಕಂಥ ಗೊತ್ತಿರಬೇಕು. ನೋಡೋಣ, ಇದನ್ನು ಕಾಮೆಂಟ್ ಮಾಡಿ ನನಗೆ ತಿಳಿಸಿ. ನೆಕ್ಸ್ಟ್ ನೋಡಿ, ನಾಗೋ ಮಿಸೈಲನ್ನು ಅಭಿವೃದ್ಧಿಪಡಿಸಿದ ಭಾರತೀಯ ಸಂಸ್ಥೆ ಯಾವುದು? ನಾಗೋ ಮಿಸೈಲ್ ಅಭಿವೃದ್ಧಿಪಡಿಸ್ತಕ್ಕಂಥ ಭಾರತೀಯ ಮಿಸೈಲ್ ಯಾವುದು? ಭಾಳ ಸಿಂಪಲ್ ಕ್ವಶನ್ಸ್ ಇದೆ. ನಾಗೋ ಮಿಸೈಲ್ ಅಂತ ಬಂತು ಅಂತಂದರೆ ನೀವು ಆಬ್ವಿಯಸ್ಲಿ ಯಾವುದು ಕೊಡಬೇಕಾಗ್ತದೆ? DRDO ಕೊಡಬೇಕಾಗ್ತದೆ. ಮತ್ತು ಅದೇ ರೀತಿಯಾಗಿ ಭಾರತೀಯ ವಿಜ್ಞಾನ ಸಂಸ್ಥೆ IISc ಸ್ಥಾಪನೆಯಾದ ವರ್ಷ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಇದು ಯಾವ ಒಂದು ವರ್ಷದಲ್ಲಿ ಪ್ರಾರಂಭ ಆಯಿತು ಅಂತ ಕೇಳಿದರೆ ಇದು ಕ್ವಶನ್ಸ್ ಡೈರೆಕ್ಟ್ ಕ್ವಶನ್ ಆಗಿದೆ. 1909 ಮೇ 27, 1909 ಮೇ 27ರಂದು ನಿಮಗೇನಾಯಿತು? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತಕ್ಕಂಥದ್ದು ಪ್ರಾರಂಭ ಆಯಿತು. ನೋಡಿ, ಇಷ್ಟೊಂದು ವಿಷಯಗಳನ್ನು ನಮಗೆ ತಿಳಿಸುವಂಥ ಪ್ರಯತ್ನ ಮಾಡಿದ್ದೇನೆ. ನಿಮಗೆ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಏನು ಮಾಡಬೇಕು? ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಏನು ಮಾಡುವಂಥದ್ದು ನಿಮ್ಮ ಸ್ನೇಹಿತರಿಗೂ ಮತ್ತು ನಿಮ್ಮೆಲ್ಲ ಒಂದು ಸ್ನೇಹಿತರ ಜೊತೆ ಹಂಚಿಕೊಳ್ಳಿ. ಮತ್ತು ನೀವೇನು ಮಾಡಬೇಕು? ನಿಮಗೆ ಮಾಹಿತಿ ಇಷ್ಟ ಆದರೆ ಈ ಒಂದು ವಿಡಿಯೋವನ್ನು ನೀವೇನು ಮಾಡಬೇಕು? ನಿಮ್ಮ ಸ್ಟೇಟಸ್ಗಳಿಗೆ ಹಾಕಿ. ನೆಕ್ಸ್ಟ್ ಈ ಮುಂದಿನ ಒಂದು ವಿಡಿಯೋಗಳಿಗೆ ಮತ್ತಷ್ಟು ವಿಷಯಗಳನ್ನು ತೆಗೆದುಕೊಂಡು ಬರುವ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನೆ. ಥ್ಯಾಂಕ್ ಯು ಸೋ ಮಚ್.